ಹಲೋ ಗೈಸ್, ವೆಲ್ಕಮ್ ಟು KBB ಚಾನಲ್. ನಾನು ಆಶಿಕ್. ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೇನೆ ಡೆವಿಲ್ ಸಿನಿಮಾ ಹಾಗೆ ಟಾಕ್ಸಿಕ್ ಸಿನಿಮಾ ಹೇಗೆ ಸಿಂಕ್ ಆಗಿದೆ ಅಂತ ನಾನು ಮಾತಾಡ್ತೀನಿ ಅಂತ ಹೇಳಿದ್ದೆ. ಫಸ್ಟ್ ಟಾಕ್ಸಿಕ್ ಅನೌನ್ಸ್ಮೆಂಟ್ ಆದಾಗ ನಮಗೆ ಗೊತ್ತಿತ್ತು ಇದು ಒಂದು ಮಾಫಿಯಾ ರಿಲೇಟೆಡ್ ನ ಒಂದು ಸ್ಟೋರಿ ಆಗಿರುವಂತದ್ದು. ಗರ್ಲ್ಸ್ ಗೇಜ್ ಇದೆ ಅಂತ, ಅಂದ್ರೆ ಗರ್ಲ್ಸ್ ನ ಪವರ್ ನ ತೋರಿಸಿದೆ. ಲಾಟ್ ಆಫ್ ಗರ್ಲ್ಸ್, ತುಂಬಾ ಗರ್ಲ್ಸ್ ಇನ್ವಾಲ್ವ್ ಆಗ್ತಾರೆ. ಯಾಕಂದ್ರೆ ಗೀತು ಮೋಹನ್ ದಾಸ್ ಅವರು ಅದೇ ಇಂಟರ್ವ್ಯೂ ಅಲ್ಲಿ ಹೇಳಿರುವಂತ ವಿಷಯ ಆಗಿರುವಂತದ್ದು. ಹಾಗಿರ್ಬೇಕಾದ್ರೆ ನಾನು ನನ್ನ ಈ ಒಂದು ಏನ್ ಸ್ಟೋರಿ, ಲೀಕ್ ಸ್ಟೋರಿ ಬಗ್ಗೆ ನಾನು ಮಾತಾಡ್ಬೇಕಾದ್ರೂ ಕೂಡ ಇಲ್ಲಿ ಏನ್ ಡಿ ಬಾಸ್ ಕಡೆಯಿಂದಾನು 2 ಗರ್ಲ್ಸ್ ಬರ್ತಾರೆ, ಇಬ್ರು ಬರ್ತಾರೆ ಆಯ್ತಾ. ಈ ಇಬ್ರು ಬರುವಂತದ್ದು ಕಂಪ್ಲೀಟ್ಲಿ ಒಂದು ಟಾಕ್ಸಿಕ್ ತುಂಬಿಕೊಂಡಿರುವಂತ ಗರ್ಲ್ಸ್ ಆಗಿರುವಂತದ್ದು. ಕೇರ್ ಮಾಡಲ್ಲ, ರುತ್ಲೆಸ್ ಆಗಿ ಎಲ್ಲಾರನ್ನು ಹೊಡೆಯುವಂತ ಒಂದು ಕ್ಯಾರೆಕ್ಟರ್ ಆಗಿರುವಂತದ್ದು. ಸೊ ಆ ತರನೇ ಟಾಕ್ಸಿಕ್ ಸಿನಿಮಾದಲ್ಲಿ ತುಂಬಾ ಗರ್ಲ್ಸ್ ಇರ್ತಾರೆ, ಆದ್ರೆ ಡೆವಿಲ್ ಸಿನಿಮಾದಲ್ಲಿ ಇಬ್ರು ಮಾತ್ರ ಅಂತ ಸದ್ಯಕ್ಕೆ ಸ್ಟ್ರಾಂಗ್ ಬಸ್ ಪ್ರಕಾರ ನಾನು ಮಾತಾಡಿರುವಂತದ್ದು ಲಾಸ್ಟ್ ವಿಡಿಯೋದಲ್ಲಿ ಅಂತಂದ್ರೆ ಎಂಟೈರ್ ಸ್ಟೋರಿ ಬಿಚ್ಚಿಟ್ಟಾಗ ಒಂದು ಮಾತಾಡಿದ್ದೀನಲ್ಲ, ಆ ಒಂದು ವಿಡಿಯೋದಲ್ಲಿ ಆಗಿರುವಂತದ್ದು. ಸೊ ಈ ವಿಷಯ ಏನಪ್ಪಾ ಅಂತಂದ್ರೆ, ನನಗೆ ಈ 2 ಸಿನಿಮಾದನ್ನು ಸ್ಟಾರ್ಟಿಂಗ್ ಇಂದನು ಟೀಸರ್ ನೋಡಿದಾಗಿಂದನು ಯಾವಾಗ್ಲೂ ಸಿಂಕ್ ಆಗ್ತಾನೆ ಇದೆ ಆಯ್ತಾ. ನೀವು ಕೆಲವರು ತುಂಬಾ ಜನ ಸ್ಟಾರ್ಟಿಂಗ್ ಟಾಕ್ಸಿಕ್ ಟೀಸರ್ ನೋಡಿದಾಗ ತುಂಬಾ ಜನ ಏನಿದು ಅಡ್ವರ್ಟೈಸ್ಮೆಂಟ್ ಶೂಟಿಂಗ್ ಇದ್ದಂಗಿದ್ದೆ ಅಂತೆಲ್ಲ ಮಾತಾಡಿದ್ರೆ. ಯಾಕೆಂದ್ರೆ ಅವರಿಗೆ ಅದು 21:9 ಅಂದ್ರೆ ಸಿನಿಮಾ ಆಸ್ಪೆಕ್ಟ್ ರೇಷಿಯೋ ಅಲ್ಲಿ ನೋಡಿರ್ಲಿಲ್ಲ. ಅದಕ್ಕೋಸ್ಕರ ಸಿನಿಮಾ ಆಸ್ಪೆಕ್ಟ್ ರೇಷಿಯೋ ನೋಡಿ ಅವಾಗ ನಿಮಗೆ ಅದ್ರದ್ದು ಬೇರೆನೆ ಲೆವೆಲ್ ನ ಕಿಕ್ಕ ಕೊಡುತ್ತೆ ಅಂತಾನೆ ಹೇಳ್ಬೋದು. ಹಾಗೇನೆ ನಮ್ಮ ಡೆವಿಲ್ ಸಿನಿಮಾದ ಟೀಸರ್ ನೋಡಿದಾಗ್ಲೂ ಕೂಡ ನಾನ್ ನಿಜವಾಗ್ಲೂ ತುಂಬಾನೇ ಖುಷಿ ಪಟ್ಟಿದ್ದೆ ಅಂಡ್ ಶಾಕಿಂಗ್ ಆಯ್ತು. ಅಂದ್ರೆ ಆ ಮ್ಯಾಚಿಂಗ್ ಲೆವೆಲ್ ಏನಿದೆ, ಯಾವುದೇ ಒಂದು ಹೈಪ್ ಇಲ್ದೇನೆ ಹೈಪ್ ಕೊಡ್ತಾ ಇಲ್ಲ ಆಯ್ತಾ. ನೀವು ಅನ್ಕೊಂಡಿರ್ಬೋದು ಡೆವಿಲ್ ಸಿನಿಮಾಗೆ ಬರೀ ಡಿ ಬಾಸ್ ಫ್ಯಾನ್ಸಿಗೆ ಮಾತ್ರ ಅದು ಹೈಪ್ ಆಗಿರುವಂತದ್ದು, ಆದ್ರೆ ಯಾವುದೇ ಕಾರಣಕ್ಕೂ ಆಚೆ ಇರುವಂತದ್ದಲ್ಲ. ಆದ್ರೆ ಆ ಒಂದು ಸಿನಿಮಾದ ಒಂದು ಏನಂತಾರೆ ಆಸ್ಪೆಕ್ಟ್ ರೇಷಿಯೋನೆಲ್ಲ ಮ್ಯಾಚ್ ಮಾಡಿ ಆ ಒಂದು ಹೈಪ್ ಇಲ್ದಲೇನೆ ಈ ಒಂದು ಲೆವೆಲ್ ನ ಮೀಟ್ ಮಾಡ್ತಿರುವಂತದ್ದು ತುಂಬಾನೇ ದೊಡ್ಡ ವಿಷಯನೇ ಆಗಿರುವಂತದ್ದು. ಯಾಕೆಂದ್ರೆ ನಿಮಗೆ ಗೊತ್ತು, ಅವ್ರು ಪ್ಯಾನ್ ಇಂಡಿಯಾ ಲೆವೆಲ್ ಪ್ಲಾನ್ ಮಾಡ್ತಿರುವಂತದ್ದು, ಆದ್ರೆ ಡಿವೋರ್ಸ್ ಅವರು ಪ್ಯಾನ್ ಇಂಡಿಯಾ ಮಾತೇ ಎತ್ತುತ್ತಾ ಇಲ್ಲ. ಹೀಗಿರ್ಬೇಕಾದ್ರೆ ನೀವು ಜಸ್ಟ್ ಇಮ್ಯಾಜಿನ್ ಮಾಡಿ. ನಾನು ಇಲ್ಲಿ ಕಂಪ್ಯಾರಿಸನ್ ಮಾಡ್ತಿರೋದು ಏನ್ ಗೊತ್ತಾ, ನಮ್ಮ ಕನ್ನಡ ಇಂಡಸ್ಟ್ರಿ ಲೆವೆಲ್ ಹೇಗಿದೆ, ಯಾವ ರೀತಿ ಇದೆ ಅಂತ ನಾನು ನಿಮ್ಗೆ ಇಲ್ಲಿ ತೋರಿಸ್ತಿರೋ. ಥಿಯೇಟರ್ ನೋಡಿದಾಗ ಕಂಪ್ಲೀಟ್ಲಿ 2 ಕೂಡ ಬೇರೆ ಬೇರೆನೆ ಸಿನಿಮಾ ಆಗಿರುತ್ತೆ. ಅದರಲ್ಲೂ ಕೂಡ ಟಾಕ್ಸಿಕ್ ಸಿನಿಮಾ ಕಂಪ್ಲೀಟ್ಲಿ ಹಾಲಿವುಡ್ಗೋಸ್ಕರ ಬೇರೆನೇ ರೀತಿ ತೆಗ್ದಿರ್ತಾರೆ. ಅಫ್ಕೋರ್ಸ್ ಅದು ಕನ್ನಡಿಗರು ನೋಡೇ ನೋಡ್ತಾರೆ, ಅಥವಾ ಸೌತ್ ಇಂಡಸ್ಟ್ರಿಯವರು ನೋಡೇ ನೋಡ್ತಾರೆ, ಅಥವಾ ಇಂಡಿಯನ್ಸ್ ನೋಡೇ ನೋಡ್ತಾರೆ. ಆ ಹಾಲಿವುಡ್ಗೋಸ್ಕರ ತೆಗ್ದಿರುವಂತ ಸಿನಿಮಾನು ಕೂಡ ನೋಡ್ತಾರೆ. ಯಾಕೆ ಗೊತ್ತಾ, ನಮಗೆ ಸ್ಲೋ ಮೋಷನ್ ಅಲ್ಲಿ ಬರೋದೆಲ್ಲ ಇಷ್ಟ, ಹಾಲಿವುಡ್ ಅವರಿಗೆ ಇಷ್ಟ ಆಗಲ್ಲ. ಸೊ ಅದು ಆ ಒಂದು ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿ ಈ ಏನ್ ಹಾಲಿವುಡ್ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ತೆಗ್ದಿರ್ತಾರಲ್ಲ ಆ ಸಿನಿಮಾನ, ಅಂದ್ರೆ ಇಂಗ್ಲಿಷ್ ಅಲ್ಲಿ ಬೇರೆನೆ ತೆಗ್ದಿರ್ತಾರಲ್ಲ, ಅದನ್ನ ತೋರಿಸ್ತಾರೆ. ಸೊ ವಿಷಯ ನಿಮಗೆ ಅಲ್ಲಿ ಅರ್ಥ ಆಗ್ತಿರ್ಬೋದು. ಇದು ಟಾಕ್ಸಿಕ್ ನ ಲೆವೆಲ್, ಟಾಕ್ಸಿಕ್ ಸಿನಿಮಾದ ಲೆವೆಲ್ ಆಗಿರುವಂತದ್ದು. ಆದ್ರೆ ಡೆವಿಲ್ ಸಿನಿಮಾ ಚಿಕ್ಕದಾಗಿ ಒಂದು ಮಿಸ್ಟೀರಿಯಸ್ ಸ್ಟೋರಿನ ಓಡಿಸ್ತಿರುವಂತ ಒಂದು ಇನ್ಸೈಡ್ ಅಲ್ಲಿ ಒಂದು ಮಿಸ್ಟೀರಿಯಸ್ ಸ್ಟೋರಿ ಇರುತ್ತೆ, ಏನೋ ಒಂದು ಟ್ರಾಜಿಡಿ ಆಗಿರುತ್ತೆ. ಆ ತರದೊಂದು ಚಿಕ್ಕ ಸ್ಟೋರಿನ ಇಟ್ಕೊಂಡು ಮಾಡ್ತಿರುವಂತದ್ದು ಆಯ್ತಾ. ಆದ್ರೂ ಕೂಡ ಆ ಒಂದು ಸಿನಿಮಾಟಿಕ್ ಲೆವೆಲ್ ನ ಮ್ಯಾಚ್ ಮಾಡ್ತಿರುವಂತದ್ದು ನನಗೆ ತುಂಬಾನೇ ಖುಷಿ ಆಗಿರುವಂತ ವಿಷಯ. ಕಂಪ್ಯಾರಿಸನ್ ಏನ್ ಮಾಡ್ತಾ ಇದೀನಲ್ಲ ನಾನು, ನೀವು ಟೀಸರ್ ಕಂಪ್ಯಾರಿಸನ್ ಈಗ ನೋಡ್ಕೊಳ್ಳಿ. ಎಂಟರ್ ಆಗ್ತಾರೆ ಪಾರ್ಟಿ ಹಾಲಿಗೆ, ಫುಲ್ ರಿಚ್ ಅಲ್ಲಿ ಹೋಟೆಲ್ ಹಾಕೊಂಡು, ಸೇಮ್ ಕಮ್ಸ್ ಟು ದಿಸ್ ಡೆವಿಲ್ ಆಲ್ಸೋ. ಫುಲ್ ರಿಚ್ ಅಲ್ಲಿ ಹೋಟೆಲ್ ಹಾಕೊಂಡು ಫೈಟ್ ಸೀನಿಗೆ ಅಂತ ಎಂಟರ್ ಆಗ್ತಾರೆ. ಇವರು ಬೇರೆನೆ ಒಂದು ಪರ್ಸ್ಪೆಕ್ಟಿವ್ ಅಲ್ಲಿ ತೋರಿಸ್ತಾರೆ. ಕಂಪ್ಲೀಟ್ ಆಗಿ ಗರ್ಲ್ಸ್ ನಡ್ಕೊಂಡು ಎಳ್ದಾಡ್ಕೊಂಡು ಅದು ಬೇರೆನೆ ಲೆವೆಲ್ ಹೋಗ್ತಾ ಇರುತ್ತೆ. ಇಲ್ಲಿ ಇವರು ಫೈಟ್ ಸೀಕ್ವೆನ್ಸಿಗೆ ಇರ್ತಾರೆ. ಇದು 2 ನೆಕ್ ಆಮೇಲೆ ಚೇಂಜ್ ಆಗುವಂಥದ್ದು. ಆದ್ರೆ ಅವ್ರ ಅಪಿಯರೆನ್ಸ್ ಇಂದ ಹಿಡಿದು ಅವ್ರು ಎಂಟರ್ ಆಗುವಂತ ಜಾಗಗಳವರೆಗೂ ನೀವು ನೋಡಿದ್ರೆ ಕಂಪ್ಲೀಟ್ಲಿ ಸೇಮ್ ಆಗಿ ಕಾಣುತ್ತೆ. ಆದ್ರೆ ಟೈಮ್ ಲೈನ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುವಂತದ್ದು. ಈ ಡೆವಿಲ್ ಸಿನಿಮಾ ಏನಿದೆ ಅಬ್ಬಬ್ಬ ಅಂದ್ರೆ ಈಗ ನಮ್ಮ ಲೇಟೆಸ್ಟ್ ಜನರೇಷನ್ಗೆ ಇರುವಂತದ್ದು. ಆದ್ರೆ ಟಾಕ್ಸಿಕ್ ಹಂಗಲ್ಲ. ಟಾಕ್ಸಿಕ್ ಕಂಪ್ಲೀಟ್ಲಿ 1970s ಇಂದ 1980s ವರ್ಗು ಇರುವಂತ ಸ್ಟೋರಿ ಆಗಿರುವಂತದ್ದು. ಅದು ನಿಮಗೆ ನಾನು ಒಂದು ಟಾಕ್ಸಿಕ್ ನ ಎಂಟೈರ್ ಸ್ಟೋರಿ ಲೀಕ್ಸ್ ಅಲ್ಲಿ ನಾನು ಅದ್ರ ಬಗ್ಗೆ ಮಾತಾಡಿದ್ದೀನಿ. ಹೇಗೆ ಅದು ಗೋವಾದ ಒಂದು ರೀಜನ್ ಇಂದ ಒಂದು ಸ್ಟೋರಿ ಆಗಿತ್ತು, ಅಥವಾ ಅದಾದ್ಮೇಲೆ ಏನೇನಾಯ್ತು. ನಮ್ಮ ಇಂಡಿಯಾದಲ್ಲಿ ಗೋವಾ ಮಾತ್ರ ಫ್ರೀಡಮ್ ಹೊಂದಿರ್ಲಿಲ್ಲ, ಅಂದ್ರೆ ಅವ್ರಿಗೆ ಫ್ರೀಡಮ್ ನ ಅವಶ್ಯಕತೆನೂ ಇರ್ಲಿಲ್ಲ. ಆ ರೀತಿಯ ಒಂದು ರೀಜನ್ ಆಗಿತ್ತು ಗೋವಾ ಒಂದ್ ಟೈಮ್ ಅಲ್ಲಿ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕೆ ಇದ್ದಿದ್ದು ಈ ಒಂದು ಸಿನಿಮಾದ ಬಗ್ಗೆ ಆಗಿರುವಂತದ್ದು. ಅಥವಾ ನಾನೀಗ ಏನ್ ಕಂಪ್ಲೀಟ್ ಆಗಿ ನಮ್ಮ 3 ದಿಗ್ಗಜರ ಬಗ್ಗೆ ನಾನು ಈ ಸಿನಿಮಾದಲ್ಲಿ ಮಾತಾಡೋದು. ನಿಮ್ಗೆ ಏನ್ ಅನ್ಸುತ್ತೆ, ನಿಮ್ಮ ಪರ್ಸ್ಪೆಕ್ಟಿವ್ ಏನು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಹಾಗೆ BRBಗೂ ಕೂಡ ನೀವು ವೇಟ್ ಮಾಡ್ತೀರಾ ಅಂತ ಗೊತ್ತು. ನನಗೆ ಕೈಲಿ ಯಾವ್ದು ಅಪ್ಡೇಟ್ ಇಲ್ಲ ಅಂತ ಹೇಳ್ಬೋದಾ. ನೆಕ್ಸ್ಟ್ ವಿಡಿಯೋಗೆ ವೇಟ್ ಮಾಡಿ. ನಾನ್ ಮೊದಲಿನ ತರ ಲೇಟ್ ಮಾಡ್ಕೊಂಡಂತೂ ಬರಲ್ಲ. ಸೊ ಗೈಸ್, ಇದಿಷ್ಟು ನನಗೆ ಹೇಳಕ್ಕಿದ್ದು. ನಿಮಗೆ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇಷ್ಟು. ನೀವು ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಕೀಪ್ ವಾಚಿಂಗ್, ಲವ್ ಯು ಆಲ್, ಪ್ಲೀಸ್.